ರಮೇಶ್ ಶ್ರೀರಾಮ್ ರೆಡ್ಡಿ ಅಂತೇಳಿ ಕೇತಗನಹಳ್ಳಿ 8/10/2024 ರಾತ್ರಿ 8:30ರಲ್ಲಿ ಒಂದು ಅಪಘಾತ ಆಗಿತ್ತು. ಆ ಅಪಘಾತದಲ್ಲಿ ಮತ್ತೊಂದವರು ನಮ್ಮ ಅತ್ತೆ ಮತ್ತು ಅತ್ತೆ ಮಗ ಅವತ್ತು ಅಪ್ಕ್ಯಾಣಿಗೆ ಗಾಡಿ ಹೊಡ್ಕೊಂಡು ಹೊರಟೋಗಿತ್ತು. ಅಲ್ಲಿಂದ ಗಾಡಿ ಸಿಗಲಿಲ್ಲ. ಮತ್ತು ಅಲ್ಲಿ ನಂಬರ್ ಪ್ಲೇಟ್ ಒಂದು ಬಿದ್ದಿದ ಮೇಲೆ ಅದನ್ನು ಎತ್ಕೊಂಡು ನಾವು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ವಿ. ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಾಗ 15 ದಿನ 20 ದಿನ ಆಯಿತು, 2 ತಿಂಗಳಾಯಿತು. ಒಂದು 3 ದಿನ ಹಿಂದ್ಗಡೆ ಗಾಡಿ ಆಲ್ರೆಡಿ ಸಿಕ್ಕಿದೆ, ಯಾರ್ದನ್ನು ಗೊತ್ತಿತ್ತು. ಗಾಡಿನ ಸೀಸ್ ಮಾಡಿದ್ದಾರೆ. ಸೀಸ್ ಮಾಡಿಬಿಟ್ಟು ಇವಾಗ ಏನು ಕಾನೂನು ಕ್ರಮ ಮಾಡಬೇಕಂತೇಳಿ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಮತ್ತು ನಮ್ಮ ಮಂಜುನವರಿಗೆ ಹೇಳಿದ್ದೀವಿ. ಎಲ್ಲ ಪ್ರೊಸೀಸಿಂಗ್ ಮಾಡ್ತಾಯಿದ್ದಾರೆ. ಆದರೂ ಇಷ್ಟೆಲ್ಲ 2 ಸತ್ತಿದ್ರೂ ಇಷ್ಟು ದಿನ ಆಯ್ತು, ಲೇಟಾಗಾದ್ರೂ ಆರೋಪಗಳನ್ನ ಬಂಧಿಸಿರೋದ್ರಲ್ಲಿ ಪೊಲೀಸರು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಆದರೂ ನಮಗೆ ನ್ಯಾಯ ನನಗೆ ಅಮ್ಮಗೆ ಯಾರೂ ಇಲ್ಲ. ಒಬ್ಬ ಮಗಳಿದ್ದಾಳೆ, ಗಂಡ ಸುತ್ತು 5-6 ವರ್ಷ. ಅವತ್ತು ಹಬ್ಬದಲ್ಲಿ ಇಬ್ಬರು ತಾಯಿ ಮತ್ತು ಇನ್ನು ಮಗಳಿದ್ರೆ ಮಗಳು ಮದುವೆ. ಆದರೂ ಸಹ ಅವ್ರ ಕಷ್ಟ ನೋಡೋಕ್ಕೆ ಆಗ್ದಿರ ನಾವು ಎಷ್ಟೆಷ್ಟು ಪ್ರಯತ್ನ ಪಡ್ತೀವಿ. ಎಲ್ಲ ಮುಖಂಡರೆಲ್ಲ ಮಾತಾಡಿ ಏನೋ ಮಾತಾಡೋಣ ಅಂತೆಲ್ಲ ಮಾಡಿದ್ರು. ಆದರೆ ವಿಫಲ ಆಗೋಯ್ತಿಲ್ಲ. ಆದರೆ ನಮ್ಮ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಈ ಕಂಪ್ಲೇಂಟ್ ಕೊಟ್ಟ ಮೇಲೆ ಅದು ಕರೆಕ್ಟಾಗಿ ಏನಿದೆ, ಯಾರು ಡ್ರೈವರ್ ಇದ್ದಾರೆ, ಡ್ರೈವರ್ನೂ ಸಹ ಅವ್ರನ್ನ ವೆರಿಫಿಕೇಷನ್ ಮಾಡಿ ಎಲ್ಲ ಕೇಸ್ ಬುಕ್ ಮಾಡಿದ್ದಾರೆ. ನಾನು ಹೇಳೋ ಹಂಗಿದ್ರೆ ನಮ್ಮ ಪೊಲೀಸ್ ಅವ್ರಿಗೆ ಕೃತಜ್ಞತೆ ಹೇಳಬೇಕು. ನಾನು ಯೂತ್ವರ್ಗೂ ನಾನು ಎಷ್ಟೊಂದು ಸಲ ನೋಡಿದ್ದೀವಿ. ಆದರೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಇದಕ್ಕೆ ಒಳ್ಳೆಯ ಪ್ರತಿಕ್ರಿಯೆ ನೀಡಿದ್ದಾರೆ. ನಮಗೊಂದೇ ಉದ್ದೇಶ ಅಂದರೆ ಸತ್ತಿರೋಗಿ ನ್ಯಾಯ ಕೊಡಿಸ್ಬೇಕು, ಅಷ್ಟು ಬಿಟ್ಟರೆ ಬೇರೆ ಏನು ಉದ್ದೇಶ ಇರಲ್ಲ. ಅದು ನನಗೊಂದು ಹೇಳಬೇಕನ್ನೋದೇ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಮತ್ತು ಪೊಲೀಸ್ ಸಿಬ್ಬಂದಿ, ನಮ್ಮ ಆರಕ್ಷಕ ಇಲಾಖೆಯವರಿಗೆ ನಾನು ಧನ್ಯವಾದ ಹೇಳ್ತೀನಿ.